ಬಂಧುಗಳೇ, ನಮಸ್ಕಾರಗಳು. ಮನೆ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮನೆಯ ವಾಸ್ತು ಅಷ್ಟದಿಕ್ಕುಗಳಿಗೆ ಸರಿಯಾಗಿ ಇರದೇ ಇದ್ದರೆ, ಮನೆಯಲ್ಲಿ ವಾಸ್ತುದೋಷ ಇದ್ದರೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ನಮಗೆ ನಿರಂತರ ಬಾಧಿಸಲ್ಪಡುತ್ತದೆ ಎಂಬ ವಿಷಯದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಬಂಧುಗಳೇ, ಮನುಷ್ಯನ ದೇಹದ ಅಂಗಗಳಂತೆ ಮನುಷ್ಯನು ವಾಸಿಸುವ ಮನೆಗೆ ವಾಸ್ತುವಿನ ಅಂಗಗಳು ಸರಿಯಾಗಿದ್ದರೆ ಮಾತ್ರ ಅಲ್ಲಿ ಉತ್ತಮ ಫಲಿತಾಂಶಗಳು, ಅಭಿವೃದ್ಧಿಯ ಕೆಲಸಗಳು, ಶುಭ ಕಾರ್ಯಗಳು ನಡೆಯುತ್ತದೆ. ಇಲ್ಲವಾದರೆ ನಿರಂತರ ಅನಾರೋಗ್ಯ ಸಮಸ್ಯೆಗಳು, ಖರ್ಚು ವೆಚ್ಚಗಳು ಉಂಟಾಗಿ ಅಂತಹ ವಾಸ್ತು ದೋಷಗಳಿದ್ದ ಕುಟುಂಬದಲ್ಲಿ ಯಾವಾಗಲೂ ನೆಮ್ಮದಿಯೂ ಇರದಂತೆ ಮಾಡುತ್ತದೆ. ಬಂಧುಗಳೇ, ಇಂದಿನ ಮನೆವಾಸ್ತು ಮಾಹಿತಿಯು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದುದರಿಂದ ಗಮನವಿಟ್ಟು ನಮ್ಮ ಮಾಹಿತಿಯನ್ನು ನಿಮ್ಮ ಮನೆಗಳಲ್ಲಿ ಗಮನಿಸುತ್ತಾ ಅದನ್ನು ಸ್ವತಃ ಪರಿಶೀಲಿಸಲು ಮರೆಯದಿರಿ. ನಮ್ಮ ಮನೆಯ ವಾಸ್ತು ತಪ್ಪಿದಾಗ ಅಲ್ಲಿ ನಿಮಗೆ ತಿಳಿಯದಂತೆ ದುಷ್ಟಶಕ್ತಿಗಳು ನಮ್ಮ ಮನಸ್ಸಿನ ಒಳಗಡೆ ಪ್ರವೇಶಿಸಲು ಆರಂಭಿಸುತ್ತದೆ. ಅಲ್ಲಿಂದ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಭಂಗವಾಗಬಹುದು. ಮನಸ್ಸು ಚಂಚಲವಾಗಬಹುದು. ಮನೆಯಲ್ಲಿ ಕಲಹಗಳು ಉಂಟಾಗಬಹುದು. ಮನೆಯಲ್ಲಿ ಅಥವಾ ಗೆಳೆಯರ ಜೊತೆಗೆ ಕುಳಿತು ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದರೂ ಒಬ್ಬರ ಮಾತನ್ನು ಒಬ್ಬರು ವಿರೋಧಿಸುತ್ತಾ, ಪ್ರಶ್ನೆಗಳನ್ನು ಕೇಳುತ್ತಾ, ಗೇಲಿ ಮಾಡುತ್ತಾ ವರ್ತಿಸುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಬಹುದು. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವ ಸಮಯದಲ್ಲಿ ಆರ್ಥಿಕ ಅಡಚಣೆಯಿಂದ ಅಥವಾ ಇನ್ಯಾವುದೇ ಕಾರಣಗಳಿಂದ ಕಲಹಗಳು ಉಂಟಾಗಬಹುದು. ಹಿರಿಯರ ಮಾತಿಗೆ ಗೌರವಗಳು ಸಿಗದೆ ಹಿರಿಯರಿಗೆ ಮಾನಸಿಕ ಒತ್ತಡಗಳು ಉಂಟಾಗಬಹುದು. ಇನ್ನೂ ಅನೇಕ ಸಮಸ್ಯೆಗಳು ಪ್ರಥಮ ಹಂತದಲ್ಲಿ ಬಾಧಿಸಲು ಪ್ರಾರಂಭವಾಗಬಹುದು. ನಮ್ಮ ವಾಸದ ಮನೆಯು ಬಾಡಿಗೆ ಮನೆಯಾಗಿದ್ದರೂ ಅಥವಾ ಸ್ವಂತ ಮನೆಯಾಗಿದ್ದರೂ ನಾವು ಅಲ್ಲಿ 3 ತಿಂಗಳುಗಳಿಂದ ಹೆಚ್ಚು ಸಮಯ ವಾಸವಾಗಿದ್ದರೆ ನಮಗೆ ಅಲ್ಲಿ ಇರುವ ವಾಸ್ತುದೋಷಗಳು ಬಾಧಿಸಲು ಪ್ರಾರಂಭಿಸುತ್ತದೆ. ಕೆಲವು ಮನೆಗಳಲ್ಲಿ ದುಡಿದು ಸಂಪಾದನೆ ಮಾಡಿ ಕೂಡಿಸಿ ಇಟ್ಟಿದ್ದ ಹಣ, ಒಡವೆಗಳು ಆಕಸ್ಮಿಕವಾಗಿ ಅನಾರೋಗ್ಯದ ಸಮಸ್ಯೆಗಳಿಗೆ ಅಥವಾ ಇನ್ಯಾವುದೇ ವ್ಯವಹಾರಗಳನ್ನು ಪ್ರಾರಂಭಿಸಲು ಹೋಗಿ ಅಲ್ಲಿಂದ ನಷ್ಟವಾಗಿ ಎಲ್ಲವನ್ನೂ ಕಳೆದುಕೊಳ್ಳುವಂತಾಗಬಹುದು. ಇದಕ್ಕಾಗಿ ನೀವು ಅದೆಷ್ಟೇ ಪೂಜೆ, ಹೋಮ ಹವನ ಮಾಡಿಸಿದರೂ, ಕೆಲವೇ ದಿನಗಳು ನಿಮಗೆ ತಾತ್ಕಾಲಿಕ ನೆಮ್ಮದಿ ಸಿಕ್ಕಿದರೂ ಇಲ್ಲಿ ವಾಸ್ತು ಎನ್ನುವ ಭೂತವು ನಿಮ್ಮನ್ನು ಜೀವನದಲ್ಲಿ ಸರ್ವಪತನ ಮಾಡಲು ಕಾರಣವಾಗಬಹುದು. ನಿಮ್ಮಲ್ಲಿ ಇದ್ದ ಎಲ್ಲ ಸಂಪತ್ತುಗಳು ಖಾಲಿಯಾದ ನಂತರ ನೀವು ಮನೆವಾಸ್ತು ಮಾಡಿಸಿದರೆ ನಿಮಗೆ ಮೊದಲಿನಂತೆ ಸಿರಿವಂತರಾಗಲು ಕೆಲವು ವರುಷಗಳೇ ಬೇಕಾಗಬಹುದು. ಆದುದರಿಂದ ಮನೆವಾಸ್ತು ಸರಿಯಾಗಿ ಇದ್ದ ಮನೆಯಲ್ಲಿ ವಾಸಿಸುವ ಎಲ್ಲಾ ಸದಸ್ಯರ ಮನಸ್ಸಿನ ವಾಸ್ತುವು ಸರಿಯಾಗಿಯೇ ಇರುತ್ತದೆ ಮತ್ತು ಅಲ್ಲಿನ ವಾಸ್ತುಶಕ್ತಿಯು ಅವರನ್ನು ಅಭಿವೃದ್ಧಿಯ ಕೆಲಸಗಳನ್ನೇ ಮಾಡುವಂತೆ ಪ್ರೇರೇಪಿಸುತ್ತದೆ. ಬಂಧುಗಳೇ, ಒಂದು ಹೊಸಮನೆಯನ್ನು ಕಟ್ಟಲು ಮುಂದಾದಾಗ ನಮ್ಮಲ್ಲಿ ಕೆಲವರ ಬಾಳಲ್ಲಿ ಸಮಸ್ಯೆಗಳೇ ಉಂಟಾಗಿರುತ್ತದೆ. ಮನೆಯನ್ನು ಕಟ್ಟಿದ 1-2 ವರ್ಷದಲ್ಲಿಯೇ ಆ ಮನೆಯಲ್ಲಿ ಸಾವು ನೋವುಗಳು ಸಂಭವಿಸಿತು. ಅಪಘಾತದಲ್ಲಿ ಮರಣ, ಅಂಗವೈಕಲ್ಯ ಉಂಟಾಗಲು ಆ ಮನೆಯ ವಾಸ್ತುದೋಷವೇ ಮೂಲ ಕಾರಣವಾಗಿರುತ್ತದೆ. ಇಲ್ಲಿ ನಿಮ್ಮ ಯಾವ ಪೂಜೆ ಪುರಸ್ಕಾರಗಳು ನಿಮ್ಮನ್ನು ಕಾಪಾಡುವುದೇ ಇಲ್ಲ. ಇದರಿಂದ ಒಂದು ವರ್ಗವು ನಿಮ್ಮಿಂದ ಪೂಜೆಯನ್ನು ಮಾಡಿಸಿ ಒಂದಷ್ಟು ಹಣವನ್ನು ನಮ್ಮಿಂದ ಪಡೆದುಕೊಂಡು ಹೋಗಿ ಅವರ ಹೆಂಡತಿ ಮಕ್ಕಳನ್ನು ಅವರು ಹಾಯಾಗಿ ಸಾಕಿ ಸಲಹುವರೇ ಹೊರತು ನಿಮಗೆ ಇಲ್ಲಿ ತಾತ್ಕಾಲಿಕವಾದ ನೆಮ್ಮದಿ ಮಾತ್ರ ಸಿಗಬಹುದು. ಇಂತಹ ಸಮಸ್ಯೆಗಳು ಉಂಟಾದಾಗ ಕೂಡಲೇ ಸೂಕ್ತ ಮನೆ ವಾಸ್ತು ತಜ್ಞರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿದರೆ ಶುಭವಾಗುತ್ತದೆ. ಬಂಧುಗಳೇ, ನಮ್ಮ ಮನೆಯ ಈಶಾನ್ಯದ ದಿಕ್ಕಿನಲ್ಲಿ ವಾಸ್ತು ಸಮಸ್ಯೆಗಳು ಉಂಟಾದರೆ, ದೇವಸ್ಥಾನ, ಮಂದಿರಗಳು, ಪೂಜಾಸ್ಥಾನವು ಆ ವಠಾರದಲ್ಲಿ ಇದ್ದರೆ ಮನೆಯಲ್ಲಿ ಗಂಡು ಮಕ್ಕಳು ಮರಣವಾಗಬಹುದು ಅಥವಾ ಮನೆಯಿಂದಲೇ ದೂರವಾಗಬಹುದು ಅಥವಾ ಹೊಸ ದಂಪತಿಗಳಿಗೆ ಗಂಡು ಮಕ್ಕಳೇ ಹುಟ್ಟದಿರಬಹುದು. ಹುಟ್ಟಿದರೂ ಅಂಗವೈಕಲ್ಯತೆ ಉಂಟಾಗುವ ಸಂಭವಗಳು ಹೆಚ್ಚಾಗಿರುತ್ತದೆ. ನಮ್ಮ ಮನೆಗಳಲ್ಲಿ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕುಗಳ ದೋಷದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ವಿಘ್ನಗಳು ಎದುರಾಗಬಹುದು. ಮಕ್ಕಳ ಬುದ್ಧಿ ಚಂಚಲವಾಗಬಹುದು. ಪರಪುರುಷ ಮತ್ತು ಪರಸ್ತ್ರೀ ಸಂಘವಾಗಿ ಜಗಳಕ್ಕೆ ಕಾರಣವಾಗಬಹುದು. ಮಕ್ಕಳ ಮದುವೆ ವಿಳಂಬವಾಗಬಹುದು. ಮದುವೆಯಾದರೂ ಹೆಣ್ಣು ಮಕ್ಕಳು ತವರುಮನೆ ಸೇರುವಂತಾಗಬಹುದು. ವಿಚ್ಛೇದನದಂತಹ ಸಂದರ್ಭಗಳು ಉಂಟಾಗಬಹುದು. ನಮ್ಮ ಮನೆಯ ಈಶಾನ್ಯ, ಆಗ್ನೇಯ, ನೈಋತ್ಯ ಈ 3 ದಿಕ್ಕುಗಳ ದೋಷದಿಂದ ಮೇಲಿನ ಸಮಸ್ಯೆಗಳ ಜೊತೆಗೆ ಮನೆಯಲ್ಲಿ ಹೆಂಗಸರಿಗೆ ನಿರಂತರ ಅನಾರೋಗ್ಯ, ಭಯಾನಕ ರೋಗಗಳು, ದೀರ್ಘಕಾಲದ ಅನಾರೋಗ್ಯಗಳು ಉಂಟಾಗಬಹುದು. ನಮ್ಮ ಮನೆಯಲ್ಲಿ ದಕ್ಷಿಣ, ಪಶ್ಚಿಮ, ನೈಋತ್ಯ ಮತ್ತು ಉತ್ತರ ವಾಯುವ್ಯದ ದಿಕ್ಕು ತಗ್ಗಾಗಿ ದೋಷಗಳೇನಾದರೂ ಉಂಟಾಗಿದ್ದರೆ ಅಂತಹ ಮನೆಯಲ್ಲಿ ಜೀವನ ಪರ್ಯಂತ ಸಮಸ್ಯೆಗಳೇ ಹೆಚ್ಚಾಗಿರುತ್ತದೆ. ಇಂತಹ ಸ್ಥಳಗಳಲ್ಲಿ ಸುತ್ತಲಿನ ವಠಾರದಲ್ಲಿ ಕೆಲವೊಂದು ಆತ್ಮಹತ್ಯೆ ಘಟನೆಗಳು, ಕೊಲೆಗಳು, ಅನಾಚಾರಗಳು ಹೆಚ್ಚಾಗಿ ನಡೆಯುತ್ತವಿರುತ್ತದೆ. ಮುಂದೆ ವಠಾರದಲ್ಲಿ ಒಬ್ಬರಿಂದೊಬ್ಬರಿಗೆ ಸಮಸ್ಯೆಗಳು ಬಾಧಿಸಲು ಆರಂಭವಾಗುತ್ತದೆ. ಇಲ್ಲಿ ಕೆಲವು ಕಡೆಗಳಲ್ಲಿ ಹೆಂಗಸರು ಆಡಳಿತ ಮಾಡುತ್ತಾ ಗಂಡಸರು ಭ್ರಷ್ಟರಾಗಿರುತ್ತಾರೆ.
ಇದ್ದ ಸಂಪತ್ತನ್ನು ಮಾರಾಟ ಮಾಡುತ್ತಾ ಜೀವನ ಮಾಡುವವರಾಗಿರುತ್ತಾರೆ. ತಾವು ಜೀವನವೆಂಬ ದೋಣಿಯಲ್ಲಿ ಮುಳುಗುವ ಪರಿಸ್ಥಿತಿಯಲ್ಲಿ ಇದ್ದರೂ ತಲೆಗೆ ಏರಿರುವ ಅಹಂಕಾರವು ಅವರನ್ನು ಎಲ್ಲಾ ತಿಳಿದವರಂತೆ ಮಾತನಾಡಿಸುತ್ತದೆ. ಇಂಥವರನ್ನು ಯಾರಿಂದಲೂ ಬುದ್ಧಿಮಾತುಗಳನ್ನು ಹೇಳಿ ಸರಿಮಾಡಲು ಅಸಾಧ್ಯವಾಗಬಹುದು. ಇವರು 10 ಜನರು ಹೇಳಿದ ಮಾತುಗಳನ್ನು ನಂಬುವವರಾಗಿರುತ್ತಾರೆ. ಯಾವುದನ್ನೂ ಸರಿಯಾಗಿ ಕಾರ್ಯರೂಪಕ್ಕೆ ತರುವುದಿಲ್ಲ. 10 ಕಡೆಯಲ್ಲಿ 1 ಅಡಿ ಬಾವಿಯನ್ನು ತೋಡಿ ನೀರಿಲ್ಲ ಎನ್ನುವ ಬದಲು ಒಂದೇ ಕಡೆಯಲ್ಲಿ 10 ಅಡಿ ಬಾವಿಯನ್ನು ತೋಡಿ ನೀರು ಪಡೆಯಲು ಅಶಕ್ತ ಬುದ್ಧಿ ಹೊಂದಿರುತ್ತಾರೆ. ಕೊನೆಗೆ ಒಂದು ತಲೆಮಾರಿನಲ್ಲಿ ಗಳಿಸಿದ ಸಂಪತ್ತುಗಳು ಛಿದ್ರವಾಗಿ ಮಾರಾಟ ಮಾಡುತ್ತಾ ಹೋಗಿ 10 ವ್ಯವಹಾರವನ್ನು ಮಾಡಿ ಸಾಲದ ಸುಳಿಯಲ್ಲಿ ಸಿಲುಕಿ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಗೆ ಇದ್ದ ಹಣವೆಲ್ಲ ಖರ್ಚಾಗುತ್ತಾ ಹೋಗಿ ಮುಂದೆ ಜೀವನವನ್ನೇ ನಡೆಸಲು ಕಷ್ಟವಾಗುವ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಸಮಸ್ಯೆಗಳಿಗೆ ಸೂಕ್ತ ವಾಸ್ತು ಮಾರ್ಗದರ್ಶನ ಪಡೆದುಕೊಂಡು ಮುಂದುವರಿದರೆ ಮುಂದಿನ ತಲೆಮಾರಿನಲ್ಲಿ ಇದೇ ಸಮಸ್ಯೆಗಳು ಮುಂದುವರಿಯದಂತೆ ಸಂಪೂರ್ಣವಾಗಿ ತಡೆಯಬಹುದು. ಹೀಗೆ ನಮ್ಮ ಮನೆಯಲ್ಲಿನ ಮತ್ತು ಮನೆ ವಠಾರದಲ್ಲಿನ ಸಮಸ್ಯೆಗಳಿಗೆ ಪರಿಣಿತರ ಮಾರ್ಗದರ್ಶನದ ಮೂಲಕ ಮನೆವಾಸ್ತುವನ್ನು ಅಳವಡಿಸಿಕೊಂಡು ಮುಂದುವರಿದರೆ ಜೀವನ ಪರ್ಯಂತ ನೆಮ್ಮದಿಯ ಜೀವನವನ್ನು ನಡೆಸಬಹುದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಮನೆವಾಸ್ತು ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಪರಿಹಾರ ಮಾರ್ಗದರ್ಶನವನ್ನು ನೇರವಾಗಿ ಪಡೆದುಕೊಳ್ಳಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಧನ್ಯವಾದಗಳು.